ಕನಸು ಕಾಣೋದು ಸುಲಭ, ಆದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಆ ನನಸು ಮಾಡ್ಕೊಂಡಿರ್ತಕ್ಕಂಥದ್ದು ಯಶ್. ಯಾಕಂತ ಹೇಳಿದ್ರೆ ಆ ಸಿನಿಮಾ, ಕೆಲ ಸಿನಿಮಾಗಳಲ್ಲಿ ಮಾಡಿರ್ತಕ್ಕಂಥ ಡೈಲಾಗ್ಗಳು ಈಗ ಮತ್ತೆ ವೈರಲ್ ಆಗ್ತಿದೆ. ಅವತ್ತೇ ರಾವಣನ ಪಾತ್ರ ಮಾಡ್ತೀನಿ ಅಂತ ಯಶ್ ಆ ಡೈಲಾಗ್ ಹೊಡೆದಿದ್ರು. ಇವತ್ತು ರಾವಣ ಆಗಿ ಅಬ್ಬರಿಸ್ತಿದ್ದಾರೆ ಎನ್ನುವಂಥದ್ದು. ನೋಡಿದ್ರ ರಾಮಾಯಣ ಸಿನಿಮಾದ ಟ್ರೈಲರನ್ನು? ಖಂಡಿತ ಖಂಡಿತ ನೋಡಿದೆ. ಆ್ಯಂಡ್ ಇನ್ ಫ್ಯಾಕ್ಟ್ ರಾಧಿಕಾ ಕೂಡ ಐ ಹ್ಯಾಡ್ ವಿಶ್ಡ್ ಹರ್. ಏನಂದರೆ ಬರೀ ಮಾತು ಹೇಳೋದಷ್ಟೇ ಅಲ್ಲ, ಒಂದು ಪ್ರಾಫೆಸಿ ಥರ ನಾನು ಈ ಥರ ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡೋಕ್ಕಾಗದೇ ಇರೋ ಎಷ್ಟೋ ಒಂದು ಇನ್ಸ್ಟೆನ್ಸಸ್ನ ನಾವು ನೋಡಿದ್ದೀವಿ. ಮಾಡ್ತೀನಿ ಅಂತ ಹೇಳಿ ಆ ಮಾತು ಉಳಿಸ್ಕೊಂಡಿದ್ದಾರಲ್ಲ. ಸೊ ಐ ಥಿಂಕ್ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಯಶ್ ಅನ್ಸತ್ತೆ. ರೀಸೆಂಟಾಗಿ ಯಾವಾಗಾದ್ರೂ ಕಾಲ್ ಮಾಡಿದ್ರಾ ಯಶ್? ಈಗ ಸದ್ಯಕ್ಕೆ ನೋ, ಐ ಸ್ಪೋಕನ್ ಟು ರಾಧಿಕಾ, ಬಟ್ ಯಶ್ ಅವ್ರ ಹತ್ರ ನಾನು ಮಾತಾಡಿಲ್ಲ. ಇದ್ರ ಜೊತೆಗೆ ಈಗ ಸೂಪರ್ ಸ್ಟಾರ್ ಜೊತೆಗೂ ಕೂಡ ತೆರೆ ಹಂಚ್ಕೊಂಡಿದ್ದಾರೆ ಜೈಲರ್ 2 ಅಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಅದು, ಆ ಬಗ್ಗೆ ಏನು? ಐ ಮೀನ್ ರಜನಿ ಸರ್ ಬಗ್ಗೆ ಹೇಳೋದೇನಿದೆ, ಹಿ ಈಸ್ ನಮ್ಮ ಇಂಡಿಯನ್ ಚಿತ್ರರಂಗದ ಗಾಡ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನೀವೆಲ್ಲೇ ಹೋಗಿ ರಜನಿಕಾಂತ್ ಅಂತ ಹೇಳಿದ್ರೆ ಆ ಒಂದು ಹೆಸರು ಸಾಕು ಟು ರೆಪ್ರೆಸೆಂಟ್ ಇಂಡಿಯನ್ ಸಿನಿಮಾ. ಸೊ ನಾನು ಈ ಸಿನಿಮಾಲಿ ಒಂದು ನಟಿಯಾಗಿ ಕೆಲಸ ಮಾಡಿಲ್ಲ, ಒಂದು ಫ್ಯಾನ್ ಆಗಿ ಕೆಲಸ ಮಾಡಿದ್ದೀನಿ, ಅವರ ಒಂದು ಅಡ್ಮೈರರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ನನಗೆ ಜೈಲರ್ 2 ಇಸ್ ಡೆಫಿನೆಟ್ಲಿ ನನ್ನ ಜೀವನದಲ್ಲಿ ಒನ್ ಆಫ್ ಅಲ್ಲ, ದಿ ಮೋಸ್ಟ್ ಸ್ಪೆಷಲ್ ಫಿಲ್ಮ್ ನನಗೆ. ನೀವಷ್ಟೇ ಎಲ್ಲ ರಜನಿ ಅವ್ರನ್ನ ಮೀಟ್ ಮಾಡಿದ್ರೆ ನಿಮ್ಮ ಮಗ ಕೂಡ ಮೀಟ್ ಮಾಡಿದ್ದಾನೆ, ಎತ್ಕೊಂಡು ಮುದ್ದಾಡಿದ್ದಾರೆ. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಸೊ ಮಗನ ಬಗ್ಗೆ ಏನು ಹೇಳಿ? ಮಗನ ಬಗ್ಗೆ ಏನು ಹೇಳಿ, ಅವನು ಅಮ್ಮನ ಥರ ಅಪ್ಪನ ಥರ ಅವನು ಕೂಡ ರಜನಿ ಸರ್ ಫ್ಯಾನೇ. ಯಾಕಂದರೆ ಅದು ಆರ್ಗ್ಯಾನಿಕ್ಕಾಗಿ ಆಗಿದ್ದಿದ್ದು. ಅಂದರೆ ಅವನಿಗೆ ನಮ್ಮ ಏನಂತಾರೆ ಸೌತ್ ಹಾಡುಗಳು ಕೇಳೋದಕ್ಕೆ ತುಂಬ ಇಷ್ಟ. ಸೊ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಈ ರೀತಿ ಹಾಡುಗಳನ್ನ ಅವನು ಚಿಕ್ಕ ವಯಸ್ಸಿಂದನೂ ಕೇಳ್ತಾ ಇದ್ದ, ಮನೇಲಿ ಡ್ಯಾನ್ಸ್ ಮಾಡ್ತಿದ್ದ. ಸೊ ಅದರಲ್ಲಿ ವಿಜಯ್ ಅವ್ರದ್ದು ಮತ್ತು ಧ್ರುವಂದು, ಚಿರುದು, ರಜನಿ ಸರ್ದು, ಸೊ ಅವ್ರದ್ದೆಲ್ಲ ಸಾಂಗ್ಸ್ ನೋಡ್ತಿದ್ನಲ್ಲ. ಸೊ ಅವ್ರನ್ನ ಫಸ್ಟ್ ಟೈಮ್ ಅವ್ನು ನೋಡಿದಾಗ ಅವ್ನು ಆ್ಯಕ್ಚುಲಿ ಪ್ರಿಪೇರ್ಡ್ ಆಗಿ ಬಂದ ಸೆಟ್ಟಿಗೆ. ನಾನು ಇದನ್ನು ಹೇಳ್ತೀನಿ, ನಾನು ಈ ಹಾಡು ನೋಡಿದೆ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಅವ್ನು ಬಂದು ಇದು ವೇಟೆಯನ್ ಸಿನಿಮಾದು ಹಂಟರ್ ಸಾಂಗ್ ಅವ್ನಿಗೆ ತುಂಬ ಇಷ್ಟ. ಸೊ ಆ ಸಾಂಗ್ ನಾನು ನೋಡ್ತೀನಿ, ಅದಕ್ಕೆ ಡ್ಯಾನ್ಸ್ ಮಾಡ್ತೀನಿ ಅವ್ರ ಮುಂದೆ ಅಂತೆಲ್ಲ ಹೇಳಿದ್ದ. ಸೊ ಹಿ ವಾಸ್ ವೆರಿ ವೆರಿ ಹ್ಯಾಪಿ ಆ್ಯಕ್ಚುಲಿ. ಇತ್ತೀಚೆಗೆ ನಿಮ್ಮ ಮಗಂದೊಂದು ವಿಡಿಯೋ ವೈರಲ್ ಆಗಿತ್ತು. ಧ್ರುವ ಸರ್ಜಾ ಅವ್ರನ್ನ ಕರೆದು ಆರ್ಮ್ಸ್ ತೋರಿಸ್ಬಿಟ್ಟು ಬಾಯಲ್ಲಿ ನೋಡು ಹೆಂಗಿದೆ ನೋಡು ಎನ್ನುವಂಥದ್ದು ಕರೆದ್ಬಿಟ್ಟು ಯಾರಿಗೂ ಅವಾಜ್ ಹಾಕೋ ರೀತಿ. ಹೌದು, ಎಲ್ಲ ನಮ್ಮ ಹುಡುಗ ಒಬ್ಬ ಇದ್ದಾನೆ, ಅವ್ನು ಯಾವಾಗಲೂ ರೇಗಿಸ್ತಿರ್ತಾನೆ. ಸೊ ನೀನು ಹಿಂಗೆ ಮಾಡ್ತಿರು, ನಾನು ಚಿಕ್ಕಪ್ಪನ ಕರೆದು ನೀನು ಹೊಡಿಸ್ತೀನಿರು ಅಂತ ಹೇಳ್ತಿದ್ದ. ಸೊ ಆವತ್ತಿನ ದಿನ ಆ ಹುಡುಗ ಅಲ್ಲಿದ್ದ. ಸೊ ಅವ್ನನ್ನ ಕರೆದ್ಬೇಡ, ಪ್ರವೀಣ ಬಾಯಲ್ಲಿ ನೋಡು, ಚಿಕ್ಕಪ್ಪ ನೋಡು ಅಂದ ತಕ್ಷಣ ಚಿಕ್ಕಪ್ಪ ನಿಮ್ಮ ಸ್ಟ್ರೆಂತ್ ತೋರಿಸಿ ಅನ್ನ. ಸೊ ಧ್ರುವ ಬೈಸೆಪ್ಸ್ ತೋರಿಸಿದ ತಕ್ಷಣ ಸೊ ಇಟ್ ವಾಸ್ ವೆರಿ ಕ್ಯೂಟ್. ಇದು ಆತ ನೋಡ್ತಾ ಇದ್ರೆ ಮೊನ್ನೆ ಎಷ್ಟೇ ಪುಟ್ಟವನು ಈಗ ಎಷ್ಟು ದೊಡ್ಡವನಾಗಿದ್ದಾನೆ. ಮೆಚೂರ್ ಮಾತುಗಳು, ಪೂಜೆ ಮಾಡಬೇಕಾದ್ರೆ ಕೈ ಮುಗಿ, ಪಪ್ಪನ ಮುಂದೆ ಕೈ ಮುಗಿ ಪೂಜೆ ಮಾಡು ಎನ್ನುವಂಥದ್ದು, ಅದೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಇಲ್ಲ, ಖುಷಿಯಾಗುತ್ತೆ. ಯಾಕಂದರೆ ಕೆಲವು ವಿಷಯಗಳನ್ನು ನಾವು ಹೇಳ್ಕೊಟ್ಟಿರಲ್ಲ. ಅಂದರೆ ಮನೇಲಿರೋ ದೊಡ್ಡವರು ಈ ರೀತಿ ಹೇಳ್ಕೊಟ್ಟು ಮಗು ಈ ರೀತಿ ಮಾತಾಡ್ತಿದ್ಯಾ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಕೆಲವು ವಿಷಯಗಳು ರಾಯನ್ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ಅವ್ನು ಎಲ್ಲಿಂದ ಕೇಳಿರ್ತಾನೋ ಅಥವಾ ಅವನಿಗೆ ಅನಿಸಿರತ್ತೋ ನನಗೆ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಅವ್ನು ಮಾತಾಡಿದಾಗ, ಫಾರ್ ಎಕ್ಸಾಂಪಲ್ ಅವತ್ತು ರುದ್ರಾಕ್ಷಿ ಹತ್ರ ಮಾತಾಡ್ತಿದ್ದ, ಮುಟ್ಟಬೇಡ, ಇದು ಎಳಿಬೇಡ, ಬೇಜಾರಾಗುತ್ತೆ ಅಂತ. ನನಗೆ ಅದೆಲ್ಲ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ನನ್ನ ಮಗ ಈ ರೀತಿ ಮಾತಾಡ್ತಿದ್ದಾನ ಅಂತ ಅನಿಸುತ್ತೆ ನನಗೆ. ಕೊನೆಯದಾಗಿ ಮೇಡಮ್, ಕಾವೇರಿ ಹೋರಾಟ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಸೊ ಅದರಲ್ಲಿ ಚಿತ್ರರಂಗದ ಸ್ಟಾರ್ಗಳು ಬರಬೇಕು, ಹೋರಾಟಕ್ಕೆ ನಿಂತ್ಕೋಬೇಕು ಎನ್ನುವಂಥದ್ದು. ಎಲ್ಲ ಟೈಮಲ್ಲೂ ಕನ್ನಡದ ನಾಡು ನುಡಿ ಜಲಭಾಷೆ ವಿಚಾರ ಬಂದಾಗ ಒಂದಷ್ಟು ಸ್ಟಾರ್ಗಳು ಬರಬೇಕು, ನಮ್ಮ ಜೊತೆ ನಿಂತ್ಕೋಬೇಕು ಎನ್ನುವಂಥದ್ದು ಅಪೇಕ್ಷೆ ಪಡ್ತಾರೆ. ಯಾಕೋ ಇತ್ತೀಚೆಗೆ ಸ್ಟಾರ್ಗಳು ಬರ್ತಾಯಿಲ್ಲ. ಯಾಕಂದರೆ ಈ ಹಿಂದೆ ರಾಜ್ಕುಮಾರ್ ಅವರಾಗಿರ್ಬೋದು, ಅಂಬರೀಷ್ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಹೋರಾಟ ಅಂತ ಬಂದರೆ ಫಸ್ಟ್ ಮೊದಲ ಹೆಜ್ಜೆ ಅವ್ರದ್ದೇ ಆಗಿರ್ತೈತಿ. ಇತ್ತೀಚೆಗೆ ಯಾರೂ ಕಾಣ್ತಾ ಇಲ್ಲ ಎನ್ನುವಂಥದ್ದು. ಅಲ್ಲ, ಅಂದರೆ ಯಾವ ಮಟ್ಟಕ್ಕೆ ಹೋರಾಟ ಈಗ ಸದ್ಯಕ್ಕೆ ನಡೀತಿದೆ ಅನ್ನೋದು ಇಟ್ಸ್ ಅ ವೆರಿ ಪೊಲಿಟಿಕಲ್ ರೀಸನ್ಸ್ ಇರೋದ್ರಿಂದ ಕೆಲವು ಸಮಯ ಏನಾಗುತ್ತೆ, ಎಲ್ಲದಕ್ಕೂ ನಟರು ಬಂದು ಮುಂದೆ ನಿಂತು ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಕೊಡಬೇಕು ಅನ್ನೋ ಒಂದು ಏನಂತೀರ, ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಕೆಲವು ಸತಿ ಅಂಟಿಲ್ ನಮಗೆ ಒಂದು ಕ್ಲಾರಿಟಿ ಬರಬೇಕು, ಅಲ್ಲಿ ಏನು ನಡೀತಿದೆ, ಏನಾಗ್ತಿದೆ, ಯಾವ ಮಟ್ಟಕ್ಕೆ ಅಲ್ಲಿ ಡಿಸ್ಕಷನ್ಸ್ ನಡೆದಿದೆ, ಇದ್ರ ಹಿಂದಿನ ಡಿಸ್ಕಷನ್ ಏನು, ವಾಟ್ ಈಸ್ ದಿ ಅಗ್ರಿಮೆಂಟ್ ಪೊಲಿಟಿಕಲಿ ಅವ್ರ ಮಧ್ಯ ಅಗ್ರಿಮೆಂಟ್ ಏನಾಗಿದೆ, ಇದೆಲ್ಲ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದೆ ನಟರಾಗಿ ನಾವು ಬಂದು ಕೂತು ಸುಮ್ಮನೆ ಒಂದು ಯಾವುದೋ ಒಂದು ವಿಷಯ ನಡೀತಿದೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಿಂದೆ ಪ್ರತಿಯೊಂದನ್ನು ತಿಳಿದು ಬಂದು ಅದ್ರ ಬಗ್ಗೆ ಮಾತಾಡೋರು. ಸೊ ಈಗ ಸದ್ಯಕ್ಕೆ ಏನಾಗ್ತಿದೆ, ಸೋ ಮಚ್ ಇನ್ಫಾರ್ಮೇಷನ್ ಇಸ್ ಡೈಲ್ಯೂಟೆಡ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಇವಾಗ ನಿಮಗೆ ಗೊತ್ತಿರೋ ಏನೋ ಕೆಲವು ವಿಷಯ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿ ಅದ್ರ ಬಗ್ಗೆ ನೀವು ಕೇಳಿರ್ಬೋದು, ಅಥವಾ ಆ್ಯಕ್ಚುಲಾಗಿ ಅಲ್ಲಿ ಏನು ನಡೀತಿದೆ
ಅದು ನಮಗೆ ಇನ್ನೂ ಕ್ಲಾರಿಟಿ ಬಂದಿರಲ್ಲ. ಸೊ ಅದ್ರ ಬಗ್ಗೆ ಕಮೆಂಟ್ ಈಗ ನಾನು ಏನೋ ಒಂದು ಮಾತು ಹೇಳ್ಬಿಡ್ಬೋದು. ಸೊ ಸಮ್ಟೈಮ್ಸ್ ಇಟ್ ಮೈಟ್ ಬಿ ರಾಂಗ್ ಆ್ಯಂಡ್ ವಿ ಡೋಂಟ್ ನೋ ಯಾವ ಸೈಡಲ್ಲಿ ಯಾರು ರಾಂಗ್ ಇದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಯಾರು ರೈಟ್ ಇದ್ದಾರೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಸೊ ಸೆನ್ಸಿಟಿವ್ ಟಾಪಿಕ್ಸ್ ಬಗ್ಗೆ ಮಾತಾಡಿದಾಗ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಕಂಪ್ಲೀಟ್ ತಿಳುವಳಿಕೆ ಇಲ್ಲದೆ ಮಾತಾಡೋದು ತಪ್ಪು ಅಂತ ನನಗೆ ಅನಿಸುತ್ತೆ. ಈಗ ಏನಾದರೂ ಸ್ಟಾರ್ಗಳು ಹೋರಾಟಕ್ಕೆ ಇಳಿದ್ರೆ ನೀವು ಜೊತೆ ಆಗ್ತೀರಾ ಅಂತ? ಖಂಡಿತವಾಗ್ಲೂ ನಮ್ಮದು ಯಾವುದೇ ಆಗಿರಲಿ, ನಮ್ಮ ವಸ್ತು ಅಂದಾಗ ಅದ್ರ ಬಗ್ಗೆ ಹೋರಾಟಕ್ಕೆ ಎಲ್ಲರೂ ನಿಂತಾಗ ನಾವೆಲ್ಲರೂ ನಿಂತೇ ನಿಲ್ತೀವಿ. ಸಿನಿಮಾಗೆ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು.